ನಿಮ್ಮಂತ ಅಳಿಯ ಸಿಕ್ಕಿದ್ದಾರೆ ಅಂತ ಅಪ್ಪಂಗೆ ಗೊತ್ತಾದ್ರೆ ಅವ್ರು ತುಂಬಾನೇ ಖುಷಿ ಪಡ್ತಾರೆ ಪಾರ್ಥ. ಆದ್ರೆ ಆದ್ರೆ ಅಪ್ಪ ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ ಪಾರ್ಥ. ಅವರಿಂದ ಯಾವ ವಿಷಯನ ಮುಚ್ಚಿಡೋಕೆ ನನ್ನ ಮನ್ಸು ಒಪ್ತಾ ಇಲ್ಲ. ನನ್ನ ಮನೆಗೆ ಬಂದಾಗ ಧೈರ್ಯ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಅಪ್ಪ ನನ್ನ ಹತ್ರ ಬಂದು ನನ್ನ ಮದ್ವೆ ಬಗ್ಗೆ ಇರೋ ಅವ್ರ ಕನಸಿನ ಬಗ್ಗೆ ಮಾತಾಡಿದ್ರು. ನೀವು ಯಾವುದಕ್ಕೂ ಹೆದರ್ಕೋಬೇಡಿ ಮೇಡಮ್. ಅವತ್ತು ಅಷ್ಟೇ, ಇವತ್ತು ಅಷ್ಟೇ, ಇನ್ಯಾವತ್ತೂ ಅಷ್ಟೇ ನಾನು ನಿಮ್ಮ ಜೊತೆ ಇರ್ತೀನಿ. ಇದೆಲ್ಲದ್ರ ಮಧ್ಯೆ ಸಂಧ್ಯಾ ಟೆನ್ಷನ್ ಬೇರೆ. ಸಂಧ್ಯಾ ಸೇಫ್ ಆಗಿದ್ದಾಳೆ ತಾನೆ? ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸಂಧ್ಯಾನ್ ಜವಾಬ್ದಾರಿ ನಂದು ಅಂತ ಅನ್ನಲ್ಲ. ನೋಡಿ, ನಾಳೆ ಸಂಧ್ಯೆನ ಹುಷಾರಾಗಿ ಕರ್ಕೊಂಡ್ ಬನ್ನಿ. ಮೇಡಮ್, ನೀವು ಯೋಚನೆ ಮಾಡಬೇಡಿ. ಹಿಯರಿಂಗ್ ಟೈಮ್ಗೆ ಸಂಧ್ಯಾ ಕೋರ್ಟಲ್ಲಿ ಹಾಜರಿರ್ತಾಳೆ. ನೀವು ನನ್ನ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಈ ಸೀರೆ, ಮುಡಿಲ್ ಹೂ, ಕತ್ತಲ್ ತಾಳಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೀವೀಗ ನನ್ನ ಹೆಂಡತಿ, ನಾನು ನಿಮ್ ಗಂಡ ಅನ್ನೋದು ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್, ಬನ್ನಿ ಹೋಗೋಣ. ಎಲ್ಲಿಗೆ? ಮೇಡಮ್, ನೀವೆಲ್ಲೇ ಹೋಗ್ಬೇಕಾದ್ರೂ ಈ ತರ ಹೋಗಕ್ಕಾಗತ್ತಾ? ಚೇಂಜ್ ಮಾಡ್ಕೋಬೇಕು ತಾನೆ. ಬನ್ನಿ, ಇಲ್ಲೆಲ್ಲಾದ್ರೂ ಅಂಗಡಿ ಇದ್ರೆ ನೀವು ಚೇಂಜ್ ಮಾಡ್ಕೊಂಡು ಹೋಗಿ. ನಮ್ಮ ಮನೇಲಿ ನಾನು ಹೆಂಗೋದ್ರೂ ನಡೆಯುತ್ತೆ, ಆದ್ರೆ ನಿಮ್ಮ ಮನೇಲಿ ನೀವು ಹಿಂಗೋದ್ರೆ ಕಾಬ್ರಿ ಆಗಲ್ವಾ? ಈ ಸ್ಥಿತಿಲಿ ನಮ್ಮ ಮನೆಯವ್ರನ್ನ ನೋಡಿದ್ರೆ ಗಾಬರಿ ಪಟ್ಕೊಳ್ತಾರೆ ಇರೋದು ನನ್ಗೆ ಹೊಳಿಲೇ ಇಲ್ಲ. ಥ್ಯಾಂಕ್ ಯು. ನಿಮಗೆ, ಅಂಕಲ್ಗೆ, ಆಂಟಿಗೆ ದುಃಖ ಆಗೋದು ನನಗಿಷ್ಟ ಇಲ್ಲ ಮೇಡಮ್. ಈ ಮದ್ವೆ ನಮ್ಮಿಬ್ಬರಿಗೂ ಖುಷಿ ಕೊಡ್ಬೇಕೆ ಹೊರತು ನೋವು ಕೊಡ್ಬಾರ್ದು. ಎಲ್ಲ ಸರಿ ಹೋಗುತ್ತೆ ಮೇಡಮ್. ನಿಮ್ ಮುಖ ನಗ್ತಾ ಇದ್ರೆ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ನಗ್ತೀರಾ? ಅಬ್ಬಾ, ಇವಾಗ ಸಮಾಧಾನ ಆಯ್ತು. ಮನೇಲಿ ದೊಡ್ಡ ರಂಪಾಟನೇ ನಡ್ತಿರತ್ತೆ. ನಾನ್ ಮಾಡಿರೋ ಕೆಲ್ಸಕ್ಕೆ ಡ್ಯಾಡಿಗೆ ಸಿಟ್ಟು ಬಂದಿರೋದು ಸಹಜನೇ. ಅವ್ರೇನೇ ಅಂದ್ರು ನಾನ್ ಬೇಜಾರು ಮಾಡ್ಕೊಳಲ್ಲ. ನಿಂತ್ಕೋ. ಯಾಕೋ ಬಂದೆ ಇಲ್ಲಿ? ಯಾಕೆ ಬಂದೆ? ಡ್ಯಾಡ್, ಸಾರಿ ಡ್ಯಾಡ್, ನಾನು ಮಾಡಿದ ತಪ್ಪೆ. ಆದ್ರೆ
JP ಮಾತನ್ ಮೀರಿ ನಡೀತಿರೋ ಮದುವೆಯಿಂದ ಎದ್ದು ಹೋಗಕ್ಕೆ ಎಷ್ಟೋ ಬಂಡತನ ನಿನಗೆ. ಏನೋ ಎಮರ್ಜೆನ್ಸಿ ಇತ್ತು ಡ್ಯಾಡ್, ಅದನ್ನ ನಿಮ್ಮ ಹತ್ರ ಹೇಳೋದ್ರಲ್ಲಿ ಲೇಟ್ ಆಗತ್ತೆ ಅಂತ. ನೀನ್ ಹೋಗದೆ ನಿರ್ಧಾರನೇ ಆಗೋದಕ್ಕೆ ನೀನ್ ಯಾವ ನಿನ್ ದೊಣ್ಣೆ ನಾಯಕನೋ? ನಿನ್ನ ಮದುವೆಗಿಂತ ಅರ್ಜೆಂಟ್ ಆಗಿರೋ ಕೆಲಸ ಏನಿತ್ತು? ನಿನ್ನ ಹೆತ್ತ ತಂದೆ ಗೌರವ ಘನತೆ ಮೀರಿ ಊರು ಸಾಬ್ರಿನೇ ಜಾಸ್ತಿ ಆಯ್ತಲ್ವಾ ನಿನ್ಗೆ? ಡ್ಯಾಡ್, ಅದು ಹಾಗಲ್ಲ. ನಾನು ಯಾಕೆ ಹೋಗಿದೆ ಅಂತ ಒಂದ್ಸಲ ಕೇಳಿಸ್ಕೊಳ್ಳಿ. ಮುಚ್ಚೋ ಬಾಯಿ. ಯಾಕೆ ಹೋದೆ, ಎಲ್ಲಿ ಹೋದೆ ಅಂತ ನನಗ್ ಬೇಕಿಲ್ಲ. ಆದ್ರೆ ನನ್ನ ಮಾತು ಮೀರ್ ಹೋದೆ. ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಡ್ಯಾಡ್ ನೀವಂದ್ರೆ ನನಗ್ ತುಂಬಾ ಗೌರವ ಅಂತ. ಗೊತ್ತಾಯ್ತಪ್ಪ, ನೀನು ತೋರಿಸೋ ಗೌರವ ಎಂತದ್ದು ಅಂತ ಗೊತ್ತಾಯ್ತು. ಹೆತ್ತಿದ್ದಕ್ಕೆ ಆ ಶಕ್ತಿ ಮುಂದೆ ತಲೆ ತಗ್ಸೋ ಹಾಗಾಯ್ತು. ಇಷ್ಟು ವರ್ಷ ಬೆಳೆದಿದ್ದ ಗೆಳೆತನದಲ್ಲಿ ಬಿರುಕು ಬರೋ ಹಾಗಾಯ್ತು. ನೀನ್ ಯಾಕಾದ್ರೂ ನನ್ನ ಮಗನಾಗಿ ಹುಟ್ಟಿದ್ಯೋ? ಡ್ಯಾಡ್, ಆ ಶಕ್ತಿ ಪ್ರಸಾದ್ ಸರಿ ಇಲ್ಲ. ಅವ್ರು ನಿಮ್ ದಾರಿ ತಪ್ಪಿಸ್ತಿದ್ದಾರೆ. ವಾವ್, ದಾರಿ ತಪ್ಪಿದ ಮಗನಿಂದ ನನಗೆ ನೀತಿ ಪಾಠ. ಶಕ್ತಿ ಬಗ್ಗೆ ಇನ್ನೊಂದು ಮಾತಾಡ್ಬೇಡ. ಅವನ ಬಗ್ಗೆ ಮಾತಾಡೋಕೆ ನಿನಗೆ ಯೋಗ್ಯತೆ ಇಲ್ಲ. ಅವನು ಗಳಿಸಿರೋ 1% ನೀನ್ ಗಳಿಸಿಲ್ಲ. ವಂದನಾ ಜೊತೆ ನಿನ್ನ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋನು ನಾನು. ನಿನ್ನ ಮದುವೆ ಅವಳ ಜೊತೆ ಆಗ್ಲೇಬೇಕು. ಇಲ್ಲ ಡ್ಯಾಡ್, ನಾನು ವಂದನ ಮದುವೆ ಆಗಲ್ಲ. ಶಕ್ಕು, ನಿನ್ ಮೊಮ್ಮಗನ್ ಮದ್ವೆ ಅವನ್ ಇಷ್ಟಪಡೋ ಹುಡುಗಿ ಜೊತೆನೆ ಆಗಿದೆ. ಖುಷಿ ಪಡು. ಒಳ್ಳೆ ಓದಿಸ್ಕೊಂಡಿದೀಯ. ಬಾಯ್ ಶಕ್ಕು, ಇವಾಗ ನಾನು ನನ್ನ ಹೆಂಡತಿ ಕಾಲ್ ಮಾಡ್ಬೇಕು. ನೀನ್ ಹಾಯಾಗಿ ಪಾಚ್ಕೋ. ಇದೊಳ್ಳೆ ಪಜಿತಿ ಆಯ್ತಲ್ಲ. ಭಾರ್ಗವಿ ಒಪ್ಪಿ ಬಂದ್ರು ಸಾಲ್ದು. ಈ ಮನೆಯಲ್ಲಿ ಅವಳನ್ನ ದ್ವೇಷಿಸೋ ಒಂದ್ ಜೀವ ಇದೆ, ಪ್ರೀತಿಸೋ ಇನ್ನೊಂದು ಜೀವ ಇದೆ. ಅವಳು ಬರೋದ್ರಿಂದ ಮನೆ 3 ಭಾಗ ಆಗತ್ತೆ. ಮುಂದೆ ಏನ್ ಕಾದಿದ್ಯೋ ಭಗವಂತ, ನೀನೇ ಕಾಪಾಡಪ್ಪ. ನನಗೆ ನಿಜವಾಗ್ಲೂ ಮದುವೆ ಆಗೋಯ್ತಾ? ಪಾರ್ಥಂಗೆ ನನಗೆ ಮದುವೆ ಆಯ್ತು ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ. ಹಲೋ ಮೇಡಮ್, ಮನೆ ರೀಚ್ ಆದ್ರಾ? ರೀಚ್ ಆದೆ. ಯಾಕೆ ಸಪ್ಪಗಿದ್ದೀರಾ? ನಮ್ಮನೇಲಿ ಪರಿಸ್ಥಿತಿ ಹೇಗಿದೆ? ನಮ್ಮನೆಯವರೆಲ್ಲ ಹೇಗಿದ್ದಾರೆ ಮೇಡಮ್? ನಿಮ್ಮ ಮನೆಯವರ? ಇವಾಗ ನಿಮ್ಮನೆಯವರು ನಮ್ಮನೆಯವರಲ್ವಾ? ನಿಮ್ಮಂತ ಅಳಿಯ ಸಿಕ್ಕಿದ್ದಾರೆ ಅಂತ ಅಪ್ಪಂಗೆ ಗೊತ್ತಾದ್ರೆ ಅವ್ರು ತುಂಬಾನೇ ಖುಷಿ ಪಡ್ತಾರೆ ಪಾರ್ಥ. ಆದ್ರೆ ಅಪ್ಪ ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ ಪಾರ್ಥ. ಅವರಿಂದ ಯಾವ ವಿಷಯನ ಮುಚ್ಚಿಡೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಮನೆಗೆ ಬಂದಾಗ ಧೈರ್ಯ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಅಪ್ಪ ನನ್ನ ಹತ್ರ ಬಂದು ನನ್ನ ಮದ್ವೆ ಬಗ್ಗೆ ಇರೋ ಅವ್ರ ಕನಸಿನ ಬಗ್ಗೆ ಮಾತಾಡಿದ್ರು. ನಿನ್ನ ಮದ್ವೆನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಿನ್ನ
ಕನ್ಯಾದಾನ ಮಾಡಿಕೊಡ್ಬೇಕು. ಅಳಿಯನ್ ಕಾಲ್ ತೊಳೆದು ನೀನ ದಾರಿ ಎರೆದು ಕೊಡ್ಬೇಕು ಅಂತ ಎಲ್ಲ ಇಮೋಷ್ನಲ್ ಆಗಿ ಮಾತಾಡಿದ್ರು ಪಾರ್ಥ. ಅಂಥ ಟೈಮಲ್ಲಿ ನಿನ್ ಮಗಳು ಕೊರಳಿಗಾಗ್ಲೇ ತಾಳಿ ಬಿದ್ದಿದೆ ಅಂತ ಅಪ್ಪನ ಹತ್ರ ನಾನು ಹೇಗೆ ಹೇಳಿ? ನೆನ್ಸ್ಕೊಂಡ್ರೆ ದುಃಖ ಆಗ್ತಿದೆ ಪಾರ್ಥ. ಇಷ್ಟು ಸಡನ್ ಆಗಿ ಇಷ್ಟು ದೊಡ್ಡ ಶಾಕ್ ಕೊಡಕ್ಕೆ ನನ್ನ ಕೈಲಾಗ್ಲಿಲ್ಲ. ಗಿಲ್ಟ್ ಫೀಲಲ್ಲಿ ಜೀವನ ಹಿಂಡ್ದ ಹಾಗಾಗ್ತಿದೆ. ಸಾರಿ ಮೇಡಮ್, ನನ್ನಿಂದ ನೀವು ಗಿಲ್ಟ್ ಫೀಲ್ ಆಗೋ ಹಾಗಾಯ್ತು. ಈ ಕೇಸ್ ಮುಗಿದ್ಮೇಲೆ ನಿಮ್ಮ ಜೊತೆ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡಿ ಆಮೇಲೆ ಮುಂದುವರೆಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅಷ್ಟರಲ್ಲೇ ಹೀಗಾಯ್ತು ಮೇಡಮ್. ಆ ದೇವ್ರ ಒಪ್ಪಿಗೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲಂತೆ. ಅಂಥದ್ರಲ್ಲಿ ನೀವು ನನ್ನ ಎದುರಿಗೆ ಮದುವೆ ಹೆಣ್ಣು ಗೆಟಪಲ್ಲಿ ಬಂದು ನಿಂತ್ರಿ. ನಿಮ್ಮನ್ನು ನೋಡಿದಾಗ ಇದೆಲ್ಲ ಆ ದೇವರೇ ಮಾಡಿಸ್ತಿದ್ದಾನೆ ಅಂತ ಅನಿಸ್ತು. ಆ ಕ್ಷಣಕ್ಕೆ ತಾಳಿ ಕಟ್ತಿದ್ರೆ ನಿಮ್ಮನ್ನೆಲ್ಲಿ ಕಳ್ಕೊಳ್ತೀನೋ ಅಂತ ಭಯ ಆಯ್ತು. ಅದಕ್ಕೆ ನಿಮ್ಮ ಒಪ್ಪಿಗೆನೂ ಕೇಳದೆ ತಾಳಿ ಕಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಮೇಡಮ್. ಒಂದೇ ಕೈಯಲ್ಲಿ ಚಪ್ಪಾಳಿ ಆಗಲ್ಲಲ್ವಾ? ಹೋಗ್ಲಿ ಬಿಡಿ. ಒಂದ್ ವಿಷಯ ನಡೆದು ಹೋದ್ಮೇಲೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಮುಂದೇನ್ ಮಾಡ್ಬೇಕು, ಅದನ್ನ ಹೇಗೆ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಂತ ನಮ್ಮಪ್ಪ ಯಾವಾಗ್ಲೂ ನನ್ಗೆ ಹೇಳ್ತಿರ್ತಾರೆ. ಅದಕ್ಕೆ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೇನೆ. ಈ ಕೇಸ್ ಗೆದ್ದಿದ ತಕ್ಷಣ ಎಲ್ಲಾನು ಇದ್ದಿದ್ದ ಹಾಗೆ ನಡೆದದನ್ನ ನಡೆದ ಹಾಗೆ ಅಪ್ಪನ ಹತ್ರ ಹೇಳ್ಬಿಡ್ತೀನಿ. ನೀವು ಬಿಡಿ ಮೇಡಮ್, ಗಟ್ಗಿತ್ತಿ. ನಾನು ನಿಮ್ ಜೊತೆ ಬಂದು ಮಾತಾಡ್ತೀನಿ. ಅದ್ ಸರಿ, ನಿಮ್ಮನೇಲಿ ಏನಂದ್ರು? ಮಾವ ಏನಂದ್ರು? ಮಾವ? ಅಂದ್ರೆ ನಿಮ್ಮಪ್ಪ ನನ್ ಮಾವನೇ ಅಲ್ವಾ? ನಡೀತಿರೋ ಮದ್ವಿಂದ ತಪ್ಪಿಸ್ಕೊಂಡು ಅರ್ಧಕ್ಕೆ ಎದ್ದು ಬಂದಿದ್ನಲ್ಲ, ಆ ಸಿಟ್ಟಿಗೆ ನಿಮ್ಮ ಮಾವ ನನ್ಗೆ ಹಲ್ಲುದ್ರ ಹಾಗೆ 2 ಹೊಡೆದ್ರು. ಅಯ್ಯಯ್ಯೋ, ಹೌದಾ? ನಾನ್ ಮಾಡಿರೋ ತಪ್ಪಿಗೆ ಅವ್ರಿಗೆ ಬಂದಿರೋ ಸಿಟ್ಟಿಗೆ ಇದು ಕಮ್ಮಿನೇ ಬಿಡಿ. ಅದು ನಿಜಾನೇ. 4-6 ಜನದ ಮುಂದೆ ಅವ್ರ ಮರ್ಯಾದೆ ಹೋದಾಗ ಪಾಪ ಅವ್ರಿಗಿನ್ನೆಷ್ಟು ಬೇಜಾರಾಗಿರ್ಬೇಡ. ಎಷ್ಟೇ ಆದ್ರೂ ಅಪ್ಪ ಅಲ್ವಾ, ಏನೋ ಕೋಪದಲ್ಲಿ ಹೊಡೆದಿರ್ತಾರೆ. ನಿನ್ ಬೇಜಾರಾಗ್ಬೇಡ. ಏನ್ ಮೇಡಮ್, ಇವಾಗ್ಲೇ ಮಾವನ್ ಪರವಾಗಿ ಮಾತಾಡ್ತಿದ್ದೀರಾ? ಇವಾಗ ನಮಗ್ ಮದುವೆ ಆಗಿದೆ ಅಂದ್ಮೇಲೆ ನಿಮ್ಮನೆಯವರು ನಮ್ಮನೆಯವರೇ ಅಲ್ವಾ? ಹೌದು ಮೇಡಮ್, ನೀವು ಹೇಳಿದ್ ಸರಿ. ನೀವು ಅಷ್ಟೇ ಟಗರ್ ಪುಟ್ಟಿ. ನಾನು ನಿಜ ಹೇಳಿದ್ಮೇಲೂ ಹೀಗೆ ನನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್.